ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ತಿರುಪತಿ ಮಾಡೆಲಲ್ಲಿ ಕ್ಯೂ ಕಾಂಪ್ಲೆಕ್ಸಲ್ಲಿ ಒಂದೇ ಸತಿ 5,000-7,000 ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು. ಸರಿಸುಮಾರು 16 ಹಾಲ್ಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ. ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ, ಲೈವ್ ಪ್ರಸಾರ ಮಾಡಲಿಕ್ಕೆ LED ವ್ಯವಸ್ಥೆ, ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ. ಒಂದು ಹಾಲಲ್ಲಿ ಕೂತ್ಕೊಂಡಿದ ನಂತರ ಒಂದು 15-20 ನಿಮಿಷದ ಒಳಗಡೆ ಮೇನ್ ಕ್ಯೂಗೆ ಹೋಗೋ ರೀತಿಯಲ್ಲಿ ನಾವು ಅದರ ಒಳಗಡೆ ಇರುವಂಥ ಲಾಜಿಸ್ಟಿಕ್ಸ್ನ ಮ್ಯಾನೇಜ್ ಮಾಡಬೇಕು. ಯಾರೇ ಇರಲಿ, ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲಿಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ತಾವು ಈಸ್ ವಿತ್ ರೆಸ್ಪೆಕ್ಟ್ ಟು ಔಟರ್ ರಿಂಗ್ ರೋಡ್ ಆ್ಯಂಡ್ ಬೈಪಾಸ್ ರೋಡ್ಸ್. ಔಟರ್ ರಿಂಗ್ ರೋಡ್ದು 80% ಅಕ್ವಿಸಿಷನ್ ಹಿಂದಿನ ವಾರ ಮುಕ್ತಾಯಗೊಂಡಿದೆ. 80% ಆದ ತಕ್ಷಣ ಅವರು ಟೆಂಡರ್ ಕೆಲಸ ಮಾಡ್ಕೋಬೋದು. ನಮ್ಮ ಸೈಡಿಂದ ಲ್ಯಾಂಡ್ ಅಕ್ವಿಷನ್ ಅದರಲ್ಲಿ ಮುಗಿಸಿದೆ. ಔಟರ್ ರಿಂಗ್ ರೋಡ್ ಒಂದು ಸತಿ ನಮ್ಮ ಪ್ರಕಾರ ಆಗಿಬಿಟ್ಟಿದೆ ಅಂದರೆ ಆವಾಗ ಔಟರ್ ರಿಂಗ್ ರೋಡ್ ಆಗಿದೆ ಅಂದರೆ ಆವಾಗ NH4A ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಬೈಪಾಸ್ ಮಾಡಿಕೊಂಡು ನಾವು ಕೋಲ್ಹಾಪುರ ರಸ್ತೆ ಮೇಲೆ ಹೋಗಲಿಕ್ಕೆ ಆಗುತ್ತೆ. ಸದ್ಯಕ್ಕೆ ಸಿಟಿ ಒಳಗಡೆಯಿಂದ ಬಹಳಷ್ಟು ಮೇಜರ್ ವೆಹಿಕಲ್ಸ್ ನಮ್ಮ ಈ ನ್ಯಾಷನಲ್ ಹೈವೇ ಮುಖಾಂತರ ಈಗ ಹೋಗ್ತಾ ಇದ್ದಾವೆ. ಸಿಟಿ ಮೇಲೆ ಲೋಡು ಜಾಸ್ತಿ ಆಗ್ತದೆ. ಯಾರ್ಯಾರಿಗೆ ಸಿಟಿ ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಅವರ ಬೈಪಾಸ್ ತಗೊಂಡು ಅದು ಔಟರ್ ರಿಂಗ್ ರೋಡ್ ತಗೊಂಡು ಹೋಗ್ತಾರೆ. ಸೆಕೆಂಡ್ ಪಾಯಿಂಟ್ ಇಸ್ ಬೈಪಾಸ್ ರಸ್ತೆ. ಬೈಪಾಸ್ ರಸ್ತೆ ಲಾಸ್ಟ್ 11 ಇಯರ್ಸಿಂದ ಪೆಂಡಿಂಗ್ ಇತ್ತು. ಈಗ ಲಿಟಿಗೇಟೆಡು ಇತ್ತು. ಈಗ ಲಿಟಿಗೇಷನ್ ಗ್ರೇಟರ್ ಎಕ್ಸ್ಟೆಂಟ್ಗೆ ಕ್ಲಿಯರ್ ಆಗಿಬಿಟ್ಟಿದೆ. ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಂದಾಜು ಪ್ರಕಾರ ಡಿಸೆಂಬರ್ ಒಳಗಡೆ ಆ ಬೈಪಾಸ್ ರಸ್ತೆ ಕೆಲಸವನ್ನು ಮುಕ್ತಾಯ ಮಾಡ್ತೀವಿ. ಈ ಬೈಪಾಸ್ ರಸ್ತೆನಲ್ಲಿ ತಗೋದ ಮೊದಲು ಮಾಡ್ಕೊಂಡ್ರೆ ಯಾಕಾಗಿದ್ದೀನಿ ಅಲ್ಲ ಮಕ್ಕಳೇ ತಗೋಬೇಕಲ್ಲ. ಇವತ್ತೈದು ಹೇಳ್ತಾ ಇದ್ದೀರಿ ನೀವು.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.